Good morning, dear students. Dear students, today we shall move on to the new chapter. The name of that chapter is Weather, Climate and Adaptation of Animals to Climate. ಅಂದರೆ ಹವಾಮಾನ, ಹವಾಗುಣ ಮತ್ತು ಹೊಂದಾಣಿಕೆ. ಪ್ರಾಣಿಗಳು ಹೇಗೆ ಆ ಹವಾಗುಣಕ್ಕೆ ಹೊಂದ್ಕೊಳ್ತವೆ ಅನ್ನೋದನ್ನ ಈ ಚಾಪ್ಟ್ರಲ್ಲಿ ಸ್ಟಡಿ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಹೌ ದ ಅನಿಮಲ್ಸ್ ದಟ್ ಆರ್ ಲೀಡ್ ದೇರ್ ಲೈಫ್ ಇನ್ ದ ಫಾರೆಸ್ಟ್. ವೈ ದ ಪೋಲಾರ್ ಬಿಯರ್ ಈಸ್ ನಾಟ್ ಏಬಲ್ ಟು ಲೀಡ್ ದೇರ್ ಲೈಫ್ ಇನ್ ಎ ಫಾರೆಸ್ಟ್. ಅಂದರೆ ಈಗ ಆನೆ ಕಾಡಲ್ಲಿ ವಾಸ ಮಾಡುತ್ತೆ, ಅದೇ ರೀತಿ ಹಿಮಕರಡಿ ತಂದು ಕಾಡಲ್ಲಿ ಬಿಟ್ಟರೆ ವಾಸ ಮಾಡುತ್ತಾ? ಇಲ್ಲ. ವಾಟ್ ಈಸ್ ದ ರೀಸನ್? ಹೌ ದೇ ಆರ್ ಅಡಾಪ್ಟೆಡ್ ದೇರ್ ಲೈಫ್ಸ್ ಟು ದ ಡಿಫ್ರೆಂಟ್ ರೀಜನ್ಸ್. ದೀಸ್ ಆರ್ ದ ಲೈಕ್ ದಿಸ್. ಈ ರೀತಿಯಾಗಿ ನಾವು ಕಾನ್ಸೆಪ್ಟ್ನ ಈ ಚಾಪ್ಟ್ರಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಎಸ್ ಎಸ್ Yes, dear students, do you remember the things that you were asked to pack when you were heading for a ಹಿಲ್ ಸ್ಟೇಷನ್? ಈಗ ನೀವು ಗುಡ್ಡಗಾಡು ಪ್ರದೇಶನ ಹತ್ತಲಿಕ್ಕೆ ಹೋದಾಗ ನೀವು ಏನು ಮಾಡ್ತೀರಾ, ಅಥವಾ ಯಾರಾಗಲಿ, ಫಾರ್ ಎಕ್ಸಾಂಪಲ್ ಇನ್ ಜನರಲ್ ಆಗಿ, ಸೊ ಸಮಥಿಂಗ್ಸ್ ಯು ವಿಲ್ ಬ್ರಿಂಗ್ ಅಲ್ವಾ. ನೀವು ಕೆಲವು ವಸ್ತುಗಳನ್ನು ಅಥವಾ ಕೆಲವು ತಿನಿಸುಗಳನ್ನು ಏನೇನೋ ಪ್ಯಾಕ್ ಮಾಡ್ಕೊಂಡು ಹೋಗ್ತೀರಿ. ಇನ್ ಜನರಲ್ ಹಂಗೆ ಹೋಗ್ತೀರಾ? ಬೆಸ್ಟ್ ಎಕ್ಸಾಂಪಲ್ ಟ್ರೆಕ್ಕಿಂಗ್ ಹೋಗ್ತಾರಲ್ವೇನ್ರಿ, ಚಾರಣ ಹೋಗ್ತಾರೆ. ಚಾರಣ ಹೋಗ್ಬೇಕಾದ್ರೆ ವಿ ವಿಲ್ ಟೇಕ್ ದ ನೆಸಸರಿ ಥಿಂಗ್ಸ್ ವಿಚ್ ಆರ್ ನೆಸಸರಿ ಫಾರ್ ದ ಟ್ರೆಕ್ಕಿಂಗ್. ಎಸ್, ವಾಟ್ ಇಸ್ ದ ರೀಸನ್? ಬಿಕಾಸ್ ದೆರ್ ಇಸ್ ಅನ್ ಚೇಂಜ್ ಇನ್ ಕ್ಲೈಮೇಟ್ ಇರ್ಬೋದು, ಜಾಸ್ತಿ ಗಾಳಿ ಇರ್ಬೋದು, ಇಲ್ಲ ಕಡಿಮೆ ಗಾಳಿ ಇರ್ಬೋದು. ಫಾರ್ ದಟ್ ರೀಸನ್ ನೋಡಿ, ವೆನ್ ದ ಸ್ಕೈ ಈಸ್ ಕ್ಲೌಡಿ ಯುವರ್ ಪೇರೆಂಟ್ಸ್ ಇನ್ಸಿಸ್ಟ್ ದಟ್ ಯು ಕ್ಯಾರಿ ಆನ್ ಅಂಬ್ರೆಲಾ ಅಲ್ವಾ. ಅಂದರೆ ಮೋಡ ಮುಚ್ಚಿದ ವಾತಾವರಣ ಇದ್ದಾಗ ಯುವರ್ ಪೇರೆಂಟ್ಸ್ ಶುಡ್ ಬಿ ಇನ್ಫಾರ್ಮ್ ಅಥವಾ ಕ್ಯಾರಿ ಅವರ್ ಇನ್ಸಿಸ್ಟ್ ದಟ್ ಏನು ಹೇಳ್ತಾರೆ, ವಾಟ್ ಯು ಶುಡ್ ಕ್ಯಾರಿ ಆನ್ ಅಂಬ್ರೆಲಾ, ಒಂದು ಛತ್ರಿಯನ್ನು ತೆಗೆದುಕೊಂಡು ಹೋಗು. ಏನಕ್ಕೆ? ವಾಟ್ ಈಸ್ ದ ರೀಸನ್? ಬಿಕಾಸ್ ದೆರ್ ಇಸ್ ಆನ್ ಚಾನ್ಸ್ ಆಫ್ ಫಾಲಿಂಗ್ ಆಫ್ ರೈನ್, ಮಳೆ ಬರುವ ಸಂಭವವಿರುತ್ತೆ. ಅದಕ್ಕೆ ನೋಡಿ, ಹ್ಯಾವ್ ಯು ಇಯರ್ಡ್ ಎಲ್ಡರ್ಸ್ ಇನ್ ಯುವರ್ ಫ್ಯಾಮಿಲಿ ಡಿಸ್ಕಸ್ ದ ವೆದರ್ ಬಿಫೋರ್ ಪ್ಲ್ಯಾನಿಂಗ್ ಎ ಫ್ಯಾಮಿಲಿ ಫಂಕ್ಷನ್. ಸೊ ಒಂದು ಫ್ಯಾಮಿಲಿ ಫಂಕ್ಷನ್ ಮಾಡಬೇಕಾದ್ರೆ ಅದ್ರ ಬಗ್ಗೆ ಅವರು ಮುಂಚಿತವಾಗಿ ಚರ್ಚೆಯನ್ನು ಮಾಡ್ತಾ ಇರ್ತಾರೆ. ದೊಡ್ಡವ್ರು ಕೂತ್ಕೊಂಡು ನೋಡ್ತಾ ಇರ್ತೀರಾ. ಎಸ್, ಆ್ಯಂಡ್ ಆಲ್ಸೋ ಯು ಮಸ್ಟ್ ಹ್ಯಾವ್ ಆಲ್ಸೋ ಇಯರ್ಡ್ ಆ್ಯಂಡ್ ಎಕ್ಸ್ಪರ್ಟ್ಸ್ ಡಿಸ್ಕಸಿಂಗ್ ದ ವೆದರ್ ಬಿಫೋರ್ ದಟ್ ಸ್ಟಾರ್ಟ್ ಆಫ್ ಎ ಗೇಮ್. ಸೊ ಎಕ್ಸ್ಪರ್ಟ್ಸ್ ಅಂದರೆ I think they are the commentaries. For example, in the cricket, some commentary mans they are giving commentary regarding that crickets. ಅಂದರೆ ಎಕ್ಸ್ಪರ್ಟ್ಸ್ ಏನಿರ್ತಾರಲ್ವಾ, ಅವರು ದೇ ಆರ್ ಡಿಸ್ಕಸ್ಸಿಂಗ್ ಅಬೌಟ್ ದ ಸ್ಟಾರ್ಟಿಂಗ್ ಆಫ್ ಎ ಗೇಮ್. ಹ್ಯಾವ್ ಯು ಎವರ್ ವಂಡರ್ಡ್ ವೈ? ನೀವೆಲ್ಲ ಯೋಚನೆ ಮಾಡಿದರೆ ಆಶ್ಚರ್ಯ ಆಗಿದೆ ಯಾಕೆ ಅಂತ. ದ ವೆದರ್ ಮೇ ಹ್ಯಾವ್ ಎ ಪ್ರೊಫೌಂಡ್ ಎಫೆಕ್ಟ್ ಆನ್ ದ ಗೇಮ್. ಅಂದರೆ ವಾತಾವರಣವು ಆ ಗೇಮ್ ಮೇಲೆ ಏನಾಗ್ಬೋದು, ಒಂದು ತೊಂದರೆಯನ್ನು ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇಫ್ ದ ರೈನ್ ಈಸ್ ಕೆಮ್ ದ ಗೇಮ್ ವಿಲ್ ಬಿ ಸ್ಟಾಪ್. ಆಟ ಏನಾಗುತ್ತೆ, ನಿಂತೋಗುತ್ತೆ. ಸೊ ಆ್ಯಂಡ್ ಆಲ್ಸೋ ಇನ್ ದ ಗೇಮ್ ದೇ ಕಾಂಟ್ ಏಬಲ್ ಟು ಡಿಸೈಡ್ ಹೂ ಈಸ್ ದ ವಿನ್ನರ್ ಆರ್ ವಿಚ್ ಟೀಮ್ ಈಸ್ ವಿನ್ನರ್. ಆ ರೀಸನ್ಗೆ ಏನಾಗುತ್ತೆ, ದೇ ಆರ್ ಏನು ಮಾಡ್ತಾರೆ, ಡ್ಯೂರಿಂಗ್ discussion before starting the game they're discussing about that weather also. It has a profound effect on our lives. Many of our daily activities are planned based on the weather predicted for that day. So ನೋಡಿ ಹೆಂಗೆ ಹೇಳಿದ್ರೆ, many of our daily activities are planned ಅಲ್ವಾ. ನಮ್ಮ ದಿನನಿತ್ಯದ ಚಟುವಟಿಕೆಗಳು ದೋಸ್ ಆರ್ ಬೇಸ್ಡ್ ಆನ್ ದ ವೆದರ್. ಅಂದರೆ ಮೇ ಬಿ ಅಫೆಕ್ಟೆಡ್ ಎನಿ, ಅಂದರೆ ಅದು ತುಂಬ ಮೋಡ ವಾತಾವರಣ ಇದೆಯೋ ಇಲ್ವೋ, ಸೊ ಮಳೆ ಬರುತ್ತೆ. ಇಫ್ ದರ್ ಈಸ್ ಆ್ಯನ್ ರೈನಿ ಮೂಮೆಂಟ್ ವಿ ಆರ್ ನಾಟ್ ಗೋಯಿಂಗ್ ಎನಿವೇರ್.
if there is a necessity of going outside, we are carrying umbrella or necessity or necessary things with ours alwa. And also there are daily reports of the weather on the television and radio and in the newspaper ಅಲ್ವಾ. ಪ್ರತಿದಿನವೂ ಹವಾಮಾನ ಬಗ್ಗೆ ಮಾಹಿತಿ ಇರುತ್ತೆ. ಹೇಗೆ ಸೊ ಟುಡೇ ಇನ್ ಸಮ್ ಪ್ಲೇಸಸ್ ಹೇಳ್ತಾರೆ, ಇನ್ ದಟ್ ಪ್ಲೇಸ್ ದೆರ್ ವಿಲ್ ಬಿ ಆನ್ ಸನ್ಸೆಟ್ ಆ್ಯಂಡ್ ಸನ್ರೈಸ್ ಟೈಮಿಂಗ್ಸ್ ಹೇಳ್ತಾರೆ, ಆ್ಯಂಡ್ ಹ್ಯೂಮಿಡಿಟಿ ಟೈಮಿಂಗ್ಸ್ ಹೇಳ್ತಾರೆ, ಅಲಾಂಗ್ ವಿತ್ ಟೆಂಪರೇಚರ್ ಆ್ಯಂಡ್ ಇಫ್ ದೆರ್ ಈಸ್ ಆ್ಯನ್ ಚಾನ್ಸಸ್ ಆಫ್ ಕಮಿಂಗ್ ರೈನ್ ಲೈಕ್ ದಿಸ್. ಈ ರೀತಿಯಾಗಿ ಅವರೇನು ಮಾಡ್ತಾರೆ, ಅವರು ವೆದರ್ನ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತಾರೆ ಇನ್ ನ್ಯೂಸ್ ಪೇಪರ್, ಇನ್ ಟಿ ವಿ, ಇನ್ ರೇಡಿಯೋ, ಇನ್ ಮೊಬೈಲ್ ಆಲ್ಸೋ ಯು ಆರ್ ವಾಚಿಂಗ್. ಬಟ್ ಡು ಯು ನೋ ವಾಟ್ ದಿಸ್ ವೆದರ್ ರಿಯಲಿ ಈಸ್? ಬಟ್ ಡು ಯು ನೋ, ಆದರೆ ನಿಮಗೆ ಗೊತ್ತಿದೆಯಾ ಈ ವೆದರ್ ಅಂದರೆ ಏನು ಅಂತ ನಿಜವಾಗ್ಲೂ? ಸುಮ್ಮನೆ ವೆದರ್ ಹವಾಮಾನ ಅಂದರೆ ಏನು ಗೊತ್ತಿದೆಯಾ? ಇಲ್ಲ. ಸುಮ್ಮನೆ ಮಳೆ ಬೀಳುತ್ತೆ ಅಲ್ವಾ, ಬಿಸಿಲು ಜಾಸ್ತಿ ಇದೆ, ಸೊ ಅದರ್ ದ ಕ್ಲೈಮೆಟಿಕ್ ವೆದರ್ಸ್ ಅದು. ಬಟ್ ವಾಟ್ ಯು ಮೀನ್ ಬೈ ವೆದರ್? ಹ್ಯಾವ್ ಯು ನೋ? Yes, we are studying in this chapter. In this chapter, we will study about the weather and climate. We will also see how different forms of lives are adapted to the climate of their habitats. In this chapter, we will study about the weather and climate. In this chapter, ಈ ಚಾಪ್ಟರ್ ನಾವು ಹವಾಮಾನ ಮತ್ತು ಹವಾಗುಣದ ಬಗ್ಗೆ ತಿಳ್ಕೊಳ್ತೀವಿ. along with we will also see how different forms of lives are adapted to the climate of their habitats. ಅಂದರೆ ಬೇರೆ ಬೇರೆ ಪ್ರಾಣಿಗಳು ತಮ್ಮ ತಮ್ಮ ಹವಾಗುಣಕ್ಕೆ, ಹವಾ ವಾತಾವರಣಕ್ಕೆ ಹೇಗೆ ಹೊಂದಿಕೊಂಡು ಹೌ ದೇ ಆರ್ ಲೀಡಿಂಗ್ ಲೈಫ್ ಅನ್ನೋದನ್ನು ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ಓಕೆ, ಎಸ್. So we will say weather is too humid or the weather was warm last week. ತುಂಬ ತೇವಾಂಶ, ಶೀತವುಳ್ಳ ವಾತಾವರಣವಾಗಿರುತ್ತೆ, ಅಥವಾ ವಾರ್ಮ್ ಅಂದರೆ ತುಂಬ ಬಿಸಿಲಾಗಿರುತ್ತೆ, ಆ ರೀತಿ ಹೇಳ್ತೀವಲ್ವಾ. ಸೊ ಇನ್ ದಿಸ್ ವೀಕ್ ದ ವೆದರ್ ಈಸ್ ಸಮ್ ವಾಟ್ ಹ್ಯೂಮಿಡ್ ಇನ್ ಕಂಡೀಷನ್, ಆರ್ ದ ವೆದರ್ ವಾಸ್ ವಾರ್ಮ್ ಲಾಸ್ಟ್ ವೀಕ್. ಈ ರೀತಿಯಾಗಿ ಹೇಳ್ತಾ ಹೋಗ್ತೀವಿ ಸೋ ಮೆನಿ ಟೈಮ್ಸ್. ನೋಡಿ, the weather is such a complex phenomena that it can vary over very short period of time. ಅಂದರೆ ವೆರಿ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ದಟ್ ವಿಲ್ ಬಿ ವೇರಿಡ್, ಬದಲಾವಣೆ ಆಗ್ತಾ ಇರುತ್ತೆ. ಸೊ ಹೌ ಮೀನ್ಸ್, ಸೊ ಫ್ಯೂ ಮಿನಿಟ್ಸಲ್ಲಿ ಕಂಡೀಷನ್ ವಿಲ್ ಬಿ ವಾರ್ಮ್ ಆಗಿದ್ದರೆ, ತುಂಬ ಬಿಸಿಲಾಗಿದ್ದರೆ, ಆ್ಯಂಡ್ ದ ನೆಕ್ಸ್ಟ್ ಅವರಲ್ಲಿ ದ ಕ್ಲೈಮೇಟ್ ವಿಲ್ ಬಿ ದಟ್ ಚೇಂಜಸ್ ಟು ಹ್ಯೂಮಿಡ್ ಕಂಡೀಷನ್ಗೆ ಚೇಂಜ್ ಆಗುತ್ತಲ್ವಾ. ಎಸ್, ಇಟ್ ಕ್ಯಾನ್ ಹ್ಯಾಪನ್ ಸಮ್ಟೈಮ್ಸ್ ದಟ್ ಈಸ್ ಸನ್ನಿ ಇನ್ ದ ಮಾರ್ನಿಂಗ್ ಬಟ್ ಸಡನ್ಲಿ ಕ್ಲೌಡ್ಸ್ ಅಪಿಯರ್ ಫ್ರಮ್ ಒನ್ ನೋವೇರ್ ಆ್ಯಂಡ್ ಇಟ್ ಸ್ಟಾರ್ಟ್ಸ್ ರೈನಿಂಗ್ ಹೆವಿಲಿ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ದೆ ಟೋಲ್ಡ್ ಲೈಕ್ ದಟ್ ಇಟ್ ಈಸ್ ಸನ್ನಿ ಇನ್ ದ ಮಾರ್ನಿಂಗ್ ಬಟ್ ಸಡನ್ಲಿ ಕ್ಲೌಡ್ಸ್ ಅಪಿಯರ್ಸ್ ಫ್ರಮ್ nowhere and it starts raining heavily. ಮಳೆ ಏನಾಗುತ್ತೆ, ಹೆವಿಯಾಗಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸಡನ್ನಾಗಿ. ವಾಟ್ ಈಸ್ ದ ರೀಸನ್? ದಟ್ ಈಸ್ ನಥಿಂಗ್ ಬಟ್ ಚೇಂಜ್ ಇನ್ ದ ವೆದರ್ ಆರ್ ಚೇಂಜ್ ಇನ್ ದ ಕ್ಲೈಮ್ಯಾಟಿಕ್ ಕಂಡೀಷನ್. ಎ ಹೆವಿ ರೈನ್ may vanishes in a matter of minutes and give way to bright sunshine. ಬಿಸಿಲು ಮಳೆ ಅಂತ ಕರಿತೀವಿ ಗೊತ್ತಾ. ದೇರ್ ಆರ್ ಸಡನ್ಲಿ ಹೆವಿ ರೈನ್ ವಿಲ್ ಬಿ ದೇರ್ ಅಂದ್ಕೊಡ್ರಿ, ಬರ್ತಾ ಇದೆ. ಸಡನ್ಲಿ ದಟ್ ವಿಲ್ ಬಿ ಮೇ ವ್ಯಾನಿಷಸ್ ಇನ್ ಎ ಮ್ಯಾಟರ್ ಆಫ್ ಮಿನಿಟ್ಸ್, ಅಂದರೆ ಅದು ತುಂಬ ಎಲ್ಲ ಕಂಪ್ಲೀಟಾಗಿ ಹೋಗಿ ವಿ ಗೆಟ್ ಆ್ಯಂಡ್ ಸಡನ್ಲಿ ಎ ಸನ್ಶೈನ್, ಬಿಸಿಲು ಅನ್ನೋದು ನಮಗೆ ಸಿಗ್ತಾ ಹೋಗುತ್ತೆ. ಸಡನ್ಲಿ ಚೇಂಜ್ ಆಗಿದೆ ಅಲ್ವಾ ಕ್ಲೈಮೇಟಲ್ಲಿ. ಎಸ್, ಯು ಮಸ್ಟ್ ಹ್ಯಾವ್ ಹ್ಯಾಡ್ ಸೆವರಲ್ ಸಚ್ ಎಕ್ಸ್ಪೀರಿಯನ್ಸ್. ಎಸ್, ಆಗಿದೆ ಅಲ್ವಾ. ಅಂದರೆ ಸೋ ಮೆನಿ ಟೈಮ್ಸ್ ವಿ ಆರ್ ಗೆಟಿಂಗ್ ಎಕ್ಸ್ಪೀರಿಯನ್ಸ್ ಲೈಕ್ ದಸ್. ಮಳೆ ಬರ್ತಾ ಇರುತ್ತೆ, ಸಡನ್ನಾಗಿ ಏನಾಗುತ್ತೆ, ಬಿಸಿಲು ಬಂದುಬಿಡುತ್ತೆ. ಟ್ರೈ ಟು ರೀಕಾಲ್ ಎನಿ ಸಚ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್. ಸಿನ್ಸ್ ವೆದರ್ ಈಸ್ ಸಚ್ ಎ ಕಾಂಪ್ಲೆಕ್ಸ್ ಫಿನಾಮಿನಾ, ಇಟ್ ಈಸ್ ನಾಟ್ ಈಸಿ ಟು
ಇಟ್ ಈಸ್ ನಾಟ್ ಈಸಿ ಟು ಪ್ರೆಡಿಕ್ಟ್ ಅಲ್ವಾ. ಅಷ್ಟು ಸುಲಭವಾಗಿ ನಾವು ಅದನ್ನು ಪ್ರೆಡಿಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದಟ್ ವಿಲ್ ಬಿ ಚೇಂಜಸ್ ಫ್ರಮ್ ಮಿನಿಟ್ಸ್ ಅವರ್ಸ್ ಟು ಅವರ್ಸ್ ಅಲ್ವಾ. ಈಗ ಬಿಸಿಲಿದ್ದಿದೆ, ಇನ್ ಫ್ಯೂ ಮಿನಿಟ್ಸಲ್ಲಿ ದಟ್ ವಿಲ್ ನಾಟ್ ಅಪಿಯರ್. ಸನ್ಶೈನ್ ಈಗಿದೆ, ನೆಕ್ಸ್ಟ್ ಇನ್ ಫ್ಯೂ ಮಿನಿಟ್ಸಲ್ಲಿ ದಟ್ ವಿಲ್ ಬಿ ನಾಟ್ ಅಪಿಯರ್, ಅದು ಕಾಣಿಸೋದಿಲ್ಲ. ಸೊ ನೆಕ್ಸ್ಟ್, look at the graph given below which shows the maximum temperature recorded during 3rd August 2006 and to 9th August 2006 at Shillong, Meghalaya. So they given the temperature recorded during 3rd to 9 in the August 2006 at Shillong and Meghalaya. ಸೊ ಏನು ಕೊಟ್ಟಿದ್ದಾರೆ ನೋಡಿ. ಸೊ ಇಯರ್ ವೇರಿಯೇಷನ್ ಇದೆ ಟೆಂಪರೇಚರ್ 26ಅಲ್ಲಿ ನೋಡಿ. ಸೊ ಆನ್ ದ ಡೇ 3rdಲ್ಲಿ ಟೆಂಪರೇಚರ್ ಎಷ್ಟಿದೆ, 26 ಇದೆ. ನೆಕ್ಸ್ಟ್ 4thಲ್ಲಿ ದ ಟೆಂಪರೇಚರ್ ವಿಲ್ ಬಿ ಡಿಕ್ರೀಸಸ್ ಆಗಿದೆ ಅಲ್ವಾ. ದಟ್ ಈಸ್ ಡಿಕ್ರೀಸಸ್ ಟು 23.5 ಡಿಗ್ರಿ ಸೆಲ್ಸಿಯಸ್. ನೆಕ್ಸ್ಟ್ ದಟ್ ಸಡನ್ಲಿ ಇನ್ಕ್ರೀಸಸ್ ಟು 25 ಡಿಗ್ರಿ ಸೆಲ್ಸಿಯಸ್. ನೆಕ್ಸ್ಟ್ once again increases. Here continuously temperature is increasing ಅಂದರೆ ಜಾಸ್ತಿನೂ ಆಗ್ತಾ ಇದೆ, ಕಡಿಮೆನೂ ಆಗ್ತಾ ಇದೆ, ಜಾಸ್ತಿನೂ ಆಗ್ತಾ ಇದೆ, ಕಡಿಮೆನೇ ಆಗ್ತಿದೆ. ದಟ್ ಮೀನ್ಸ್ ಇಯರ್ ಚೇಂಜ್ ಇನ್ ದ ಟೆಂಪರೇಚರ್ ವಿಲ್ ಬಿ ಅಪಿಯರ್ಸ್ ಅಲ್ವಾ. ಟೆಂಪರೇಚರ್ ಏನಾಗ್ತಾ ಇದೆ, ಇಲ್ಲಿ ಚೇಂಜಸ್ ಆಗ್ತಾ ಇದೆ. ಸೊ ನೋಡಿ ಹೇಳ್ತಾ ಇದೆ, ಆ್ಯಸ್ ಇಟ್ ಈಸ್ ಕ್ಲಿಯರ್ ಫ್ರಮ್ ಎನಿ ವೆದರ್ ರಿಪೋರ್ಟ್. ಸೊ ಯಾವುದರ ವೆದರ್ ರಿಪೋರ್ಟ್, ಇಟ್ ಈಸ್ ಕ್ಲಿಯರ್ ಏನು, ದ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ಟೆಂಪರೇಚರ್ ಆರ್ ರೆಕಾರ್ಡೆಡ್ ಎವರಿ ಡೇ. ಪ್ರತಿದಿನವೂ ಮ್ಯಾಕ್ಸಿಮಮ್ ಟೆಂಪರೇಚರ್ ಆ್ಯಂಡ್ ಮಿನಿಮಮ್ ಟೆಂಪರೇಚರ್ ವಿಲ್ ಬಿ recorded. Maximum temperature is nothing but highest temperature reaches on that day. Minimum temperature means lowest temperature that reaches to the on that day. That must be maintained, maximum and minimum. Do you know how these temperatures are recorded? So do you know how these temperatures are recorded? So in the chapter 4 we learned that for the recording of the temperature we use special thermometers for this purpose ಅಲ್ವಾ. ಈ ಪರ್ಪಸ್ಗೆ ನಾವು ಟೆಂಪರೇಚರ್ನ ರೆಕಾರ್ಡ್ ಮಾಡಲಿಕ್ಕೆ ಥರ್ಮೋಮೀಟರ್ನ ಯೂಸ್ ಮಾಡ್ತಾಯಿದ್ವಿ, ಕಾಲ್ಡ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ thermometers. We call that one as maximum and minimum thermometers. Can you guess when during the day we have the maximum temperature and when the minimum temperature? Can you guess that in a day when we have maximum temperature and when we have minimum temperature? Is it possible to ಗೆಸ್ ಮಾಡಲಿಕ್ಕಾಗುತ್ತಾ? ಒಂದು ದಿನದಲ್ಲಿ ನಮಗೆ ಯಾವಾಗ ಮ್ಯಾಕ್ಸಿಮಮ್ ಟೆಂಪರೇಚರ್ ಸಿಗುತ್ತೆ ಮತ್ತು ಯಾವಾಗ ಮಿನಿಮಮ್ ಟೆಂಪರೇಚರ್ ಸಿಗುತ್ತೆ ಅಂತ. ಕ್ಯಾನ್ ಇಟ್ ಪಾಸಿಬಲ್? ಎಸ್. ಅಲ್ಟಿಮೇಟ್ಲಿ ಅಟ್ ದ midday, that is morning, afternoon you get a maximum temperature, that is 12 o'clock 12 p.m. ಅಲ್ವಾ. ಸೊ ಯು ಗೆಟ್ ಅನ್ ಮ್ಯಾಕ್ಸಿಮಮ್ ಟೆಂಪರೇಚರ್ ಬಿಕಾಸ್ ಅನ್ಮೀನ್ ಏನಾಗಿರುತ್ತೆ ದಟ್ ಏನಾಗುತ್ತಲ್ಲಿ ಆಗಲೇ ಅಲ್ಲ ನೀವು ಇನ್ ಜನರಲ್ ಆಗಿದೆ ಯು ವಿಲ್ ಟೋಲ್ಡ್ ಲೈಕ್ ದಟ್ ನೆತ್ತಿ ಮೇಲೆ ಬಂದಿದೆ ಸೂರ್ಯ ಅಂತ ಹೇಳ್ತೀವಿ. ಸೂರ್ಯ ಮೇಲೆ ಬಂದಂಗೆಲ್ಲ ಯು ಗೆಟ್ ಅ ಮ್ಯಾಕ್ಸಿಮಮ್ ಟೆಂಪರೇಚರ್ ಆ್ಯಂಡ್ ಮಿನಿಮಮ್ ಟೆಂಪರೇಚರ್ ಅಟ್ ದ ಈವ್ನಿಂಗ್ sunset time and sunrise time. In these two times you get a minimum temperature. Next, the maximum temperature of the day occurs generally in the afternoon, while the minimum temperature occurs generally in the early morning or evening. The maximum temperature of the day occurs generally in the afternoon means madhyana, while the minimum temperature occurs generally in the early morning means ಮುಂಜಾನೆ ಅಲ್ವಾ. ಎಸ್, ಮಧ್ಯಾಹ್ನ ಆಗ್ತಾ ಹೋದಂಗೆಲ್ಲ ತುಂಬ ಬಿಸಿಲಾಗ್ತಾ ಹೋಗುತ್ತೆ. ಕ್ಯಾನ್ ಯು ನಾವು ಅಂಡರ್ಸ್ಟುಡ್ ವೈ ಸಮ್ಮರ್ ವಿ ಫೀಲ್ ಸೊ ಮಿಸರಬಲ್ ಇನ್ ದ ಆಫ್ಟರ್ನೂನ್ ಆ್ಯಂಡ್ ಕಂಪ್ಯಾರಿಟಿವ್ಲಿ ಕಂಫರ್ಟೇಬಲ್ ಅರ್ಲಿ ಇನ್ ದ ಮಾರ್ನಿಂಗ್. ಸೊ ಕ್ಯಾನ್ ಯು ನಾವು ಅಂಡರ್ಸ್ಟುಡ್, ಈಗ ಅಂಡರ್ಸ್ಟುಡ್ ಆಗಿದೆ ಅಲ್ವಾ, ವೈ ದ ಟೆಂಪರೇಚರ್ ಇನ್ ದ ಸಮ್ಮರ್ ಆಫ್ಟರ್ನೂನ್ ಸೆಷನ್ ಈಸ್ ಹೈ ಆರ್ ಫೀಲ್ summers and so miserable in the afternoon and comparatively comfortable early in the
ಮಾರ್ನಿಂಗ್ ಅಲ್ವಾ. ದಟ್ಸ್ ವೆರಿ ಸಿಂಪಲ್. ಸೊ ಡ್ಯೂರಿಂಗ್ summer season afternoon session the temperature will be rises more, so we get a miserable so we are miserable in the afternoon and comparatively ಅಂದರೆ in the morning session before sun rise ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಏನಂತೆ ಟೆಂಪರೇಚರ್ ಕಡಿಮೆ ಇರುತ್ತೆ. ದಟ್ ರೀಸನ್ ವಿ ಆರ್ ಕಂಫರ್ಟಬಲ್, ಅಲ್ಲಿ ನಮಗೆ ತುಂಬ ಕಂಫರ್ಟಬಲ್ ಅನಿಸುತ್ತೆ ಅರ್ಲಿ ಮಾರ್ನಿಂಗಲ್ಲಿ ಫಾರ್ ದಟ್ ರೀಸನ್. ಸೊ ಇಲ್ಲಿ ವಿ ಆರ್ ಯೂಸಿಂಗ್ thermometers, that is maximum and minimum thermometer for the finding the temperature or to record the temperature. And also we see different types of temperature or variation of temperature in from 3rd August to the 9th August into 2016 in Meghalaya. In the next class we shall discuss what do you mean by temperature, definition of that one, and what do you mean by weather, climate. So in the next class we should discuss those two concepts along with the examples. But today's homework is I will give one simple chart. You should try at least to write that chart. Okay, yes, just a minute, right? This is the chart. It's on homework for you. First you should write this concept, that is date, maximum temperature 3, 4, 5, 6, 7, 8, 9, and also maximum temperature. This one you write first this box. After that you take this one in a single sheet of paper. You should draw one y axis, one x axis, ಹೀಗೆ ಒಂದು ಮೇಲ್ಗಡೆ ಒಂದು ಕೆಳಗಡೆ ಒಂದು ಹಾಕಿ ದೆನ್ ಲೈನ್ಸ್ ಡ್ರಾ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದನ್ನು ನೀವು ಮೆನ್ಷನ್ ಮಾಡಬೇಕು. ಓಕೆ, ಸೊ ನೋಡಿ 24, 1, 2, 3, 4, 5 ಇದೆ. ಸೊ 5 lines each is divided into 5, each centimeter is divided into 5 lines ಅಲ್ವಾ, ಈಕ್ವಲ್ 5 lines ಆಗಿದೆ. ಈ ರೀತಿ ಡಿವೈಡ್ ಮಾಡಿಕೊಂಡು ಓಕೆ ಯು ಶುಡ್ ಅಟ್ಲೀಸ್ಟ್ ಟ್ರೈ ಟು ಡ್ರಾ ದಿಸ್ ಗ್ರಾಫ್ ಆಫ್ ವೇರಿಯೇಷನ್ ಆಫ್ ಟೆಂಪರೇಚರ್ ಇನ್ ಮೇಘಾಲಯ. ಓಕೆ, ಎಸ್. And also if you have any doubt, please once again watch the video carefully and clear doubt. Okay, thank you students.